ಹೆರಿಗೆಯಾಗಿ ಎಷ್ಟು ದಿನದ ನಂತರ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಒಂದು ತಾಯಂದ್ರಲ್ಲಿ ಒಂದು ಕ್ವಶನ್ ಇರುತ್ತೆ. ಸೊ ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದರೆ 2 ವಾರಗಳ ನಂತರ ನೀವು ಸ್ಲೋ ಆಗಿ ವಾಕಿಂಗು, ಡೀಪ್ ಬ್ರೀತಿಂಗು ಈ ರೀತಿ ಎಕ್ಸಸೈಸ್ಗಳನ್ನು ಸ್ಟಾರ್ಟ್ ಮಾಡಬೇಕು. ಅಥವಾ ತುಂಬ ಪೇಯ್ನ್ ಇತ್ತು, ಸುಸ್ತಿತ್ತು, ಟೈರ್ಡ್ನೆಸ್ ಎಲ್ಲ ಇತ್ತು ಅಂತಂದರೆ, ಎನರ್ಜಿ ಸಾಕಾಗ್ತಿಲ್ಲ ಅಂತಂದರೆ ನೀವು 3 ವಾರಗಳ ನಂತರ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಯಾವಾಗಲೂ ಸ್ಟಾರ್ಟ್ ವಿತ್ ಸಿಂಪಲ್ ಎಕ್ಸಸೈಸಸ್, ಜಸ್ಟ್ ಲೈಕ್ ವಾಕಿಂಗ್. ಜಸ್ಟ್ ವಾಕ್ ಮಾಡುವಂಥದ್ದು, ಜಸ್ಟ್ 15 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. 15 ಮಿನಿಟ್ಸು, ನಂತರದಲ್ಲಿ 30 ಮಿನಿಟ್ಸು, ಈ ಥರದಲ್ಲಿ ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋದು. ನಂತರದಲ್ಲಿ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ಗಳನ್ನು ಮಾಡುವಂಥದ್ದು, ಕೀಗಲ್ ಎಕ್ಸಸೈಸ್ ಅಂತ ಏನು ಹೇಳ್ತೀವಿ ಆ ಥರದ್ದನ್ನು ಮಾಡುವಂಥದ್ದು. ಯಾಕಂದರೆ ನಿಮಗೆ ಆ ಪೆಲ್ವಿಕ್ ಫ್ಲೋರ್ ಮಸಲ್ಸು ಸ್ಟ್ರೆಚ್ ಆಗಿರುತ್ತೆ, ಲೂಸ್ ಆಗಿರುತ್ತೆ, ಅದನ್ನು ಟೈಟನ್ ಮಾಡ್ಕೊಳ್ಳೋದಕ್ಕೆ ಪೆಲ್ವಿಕ್ ಫ್ಲೋರ್ ಮಸಲ್ಸು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಸಿಸೇರಿಯನ್ ಸೆಕ್ಷನ್ ಆಗಿತ್ತು ಅಂತಂದರೆ ನೀವು 6 ವಾರಗಳ ನಂತರವೇ ನೀವು ಯಾವುದೇ ರೀತಿಯ ಎಕ್ಸಸೈಸನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಎಕ್ಸಸೈಸ್ ಇನ್ ದ ಸೆನ್ಸ್ ಸ್ಟಾರ್ಟ್ ವಿತ್ ವಾಕಿಂಗ್, ಸಿಂಪಲ್ ವಾಕಿಂಗ್, ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಇರ್ಬೋದು. ನಂತರದಲ್ಲಿ ನೀವು ಕೀಗಲ್ ಎಕ್ಸಸೈಸಸ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಕ್ಸಸೈಸಸನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು. ಅದರ ನಂತರದಲ್ಲಿ ನೀವು ಬೇರೆ ಬಾಡಿ ಸ್ಟ್ರೆಚ್ ಆಗುವಂಥದ್ದು, ಈ ರೀತಿಯಲ್ಲಿ ನೀವು ಎಕ್ಸಸೈಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೊ ಏಕ್ದಮ್ಸೆ ನೀವೇನಾದರೂ ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡೋದು ಮತ್ತು ಜಂಪ್ ಮಾಡೋವಂಥದ್ದು ಈ ರೀತಿಯಲ್ಲಿ ಮಾಡ್ತು ಅಂತಂದರೆ ಮಸಲ್ಸ್ ವೀಕ್ ಆಗಿರುತ್ತೆ, ಮಸಲ್ಸ್ ತುಂಬ ಸ್ಟ್ರೆಚ್ ಆಗಿ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಯೂರಿನ್ ಇನ್ಕಾಂಟಿನೆನ್ಸೇ ಆಗ್ಬೋದು. ಸೊ ಈ ರೀತಿಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಉಂಟಾಗ್ಬೋದು. ಸೊ ಹಾಗಾಗಿ ಇನ್ನು ಈ ಥರ ಎಕ್ಸಸೈಸ್ಗಳು ಸ್ಟಾರ್ಟ್ ಮಾಡಿದಾಗ ಯಾವುದೇ ರೀತಿ ಪೇಯ್ನ್ ಆಗುವಂಥದ್ದು, ಸ್ಟಿಚ್ ಹಾಕಿರುವಂಥ ಜಾಗದಲ್ಲಿ ಏನಾದರೂ ರಕ್ತ ಬರುವಂಥದ್ದು, ಅಥವಾ ಹೊಟ್ಟೆ ನೋವು, ಉಸಿರಾಟಕ್ಕೆ ತೊಂದರೆ, ಈ ಥರ ಏನಾದರೂ ಆಯಿತು ಅಂತಂದರೆ ನೀವು ತಕ್ಷಣ ವೈದ್ಯರನ್ನು ಸಲಹೆ ಮಾಡಿ.